ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ಜೊತೆ ನನ್ನ ಸೀನಿಯರ್ ಅನ್ನೋದಕ್ಕಿಂತ ನಾನು ಅವರ ಜೂನಿಯರ್ ಅಂದ್ರೆ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ. ನಮಸ್ಕಾರ ವೀಕ್ಷಕರೇ. ಹೆಂಗೆ ಶ್ರೀಮತಿ ಮಂಜುಳಾ ಪ್ರಭಾಕರ್ ರೆಡಿ ಇದ್ದಾರೆ ಅಂದ್ರೆ ತುಂಬಾ ಕಷ್ಟಪಟ್ಟು ರೆಡಿ ಮಾಡಿಸಿದ್ದೀನಿ. ಕೇಳಿ, ಯಾಕಂದ್ರೆ ಮಾಡು ಅಂದ್ರೆ ನಂಗೆ ನೋಡಮ್ಮ ಕ್ಯಾಮ್ರಾ ಹಿಂದೆ ಮಾತಾಡ್ತೀನಿ, ಅಡುಗೆ ಮನೇಲಿ ಎಷ್ಟು ಬೇಕಾದ್ರೂ ಮಾಡ್ತೀನಿ, ಆದ್ರೆ ಕ್ಯಾಮ್ರಾ ಮುಂದೆ ಅಡುಗೆ ಮಾಡಿ ತೋರಿಸು ಅಂದ್ರೆ ಕಷ್ಟ ಆಗತ್ತೆ ಅಂತ ಇದ್ರು. ಯಾಕಮ್ಮ? ನನಗೆ ಕ್ಯಾಮ್ರಾ ಅಂದ್ರೆ ಒಂಥರ ಕಾನ್ಶಿಯಸ್ ಜಾಸ್ತಿ, ಅದಕ್ಕೆ ನನ್ನ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಭಯ ಜಾಸ್ತಿ. ಬಟ್ ನಿನ್ನಿಂದ ತಾನೇ ನನಗೆ ಒಂದು ಇದ್ರ ಟ್ಯಾಲೆಂಟ್ ಎಲ್ಲ ಬಂದಿರೋದು. ನಮ್ದು ಕ್ಯಾಮ್ರಾ ಏನಿರ್ಲಿಲ್ಲ, ಆಕ್ಚುಲಿ ನಾನು ಡ್ಯಾನ್ಸು ಅದೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಅವಾಗ ನಮ್ಗೇನು ಕ್ಯಾಮ್ರಾ ಇದ್ರಲ್ಲಿ ಏನು ಇರ್ಲಿಲ್ವಲ್ಲ. ಸೊ ಹಂಗಾಗಿ ಅದರಿಂದ ನನಗೇನು ಆಗ್ಲಿಲ್ಲ. ಇದು ಮಗಳಲ್ಲಿ ನೋಡ್ಬೇಕು ಅಂತ ಮಗಳನ್ನ ಒಂದ್ ರೇಂಜಿಗೆ ತಗೊಂಬಂದೆ. ಬಟ್ ಇವಾಗ ಯಾಕೆ ಹೆದರ್ತೀಯ ನೀನು? ಮಗಳು ಒಂದ್ ರೇಂಜಲ್ಲಿ ಬಂದಿದ್ದಾಳಲ್ವಾ, ಮಗಳ ಪಕ್ಕದಲ್ಲಿ ಕ್ಯಾಮ್ರಾ ಅಲ್ಲಿ ಅಳಿಯಂದ್ರೆ ಬೇರೆ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಅದು ಪಾಯಿಂಟ್ ಗೊತ್ತಾಯ್ತೇನ್ರಿ? ಅಳಿಯಂದ್ರೆ ನೀವು ಕ್ಯಾಮ್ರಾ ಇಟ್ಕೊಂಡ್ರು ಅಲ್ಲಾಡಿಸ್ತಾ ಇದ್ದಾರೆ ಫುಲ್ ಕ್ಯಾಮ್ರಾ. ಅಳಿಯಂದ್ರು ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ ಕಾನ್ಶಿಯಸ್ ಅಂತ ಜಾಸ್ತಿ. ಹೌದಾ? ಸರಿ, ಅಳಿಯಂದ್ರ ನಾನು ನೋಡ್ಬೇಡ, ಬರೀ ನನ್ನ ನೋಡ್ಕೊಂಡು ಮಾತಾಡೈತೆ. ಎಲ್ಲದಕ್ಕೂ ನಿನ್ನೂ ನೋಡಕ್ಕಾಗಲ್ಲ, ಅವ್ರನ್ನೂ ನೋಡೋದಕ್ಕಲ್ಲ. ಇಲ್ಲೂ ಬಿಟ್ಕೊಡಲ್ಲ, ಅವ್ರನ್ನೂ ನೋಡ್ಬೇಕಂತೆ. ಎನಿವೇಸ್, ಓಕೆ. ಸೊ ಇವತ್ತು ನಮ್ಮಮ್ಮ ಏನಕ್ಕೆ ಇಲ್ಲಿದ್ದಾರೆ ಅಂದ್ರೆ, ಇನ್ಫ್ಯಾಕ್ಟ್ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಆಯ್ತಾ? ನಮ್ಮಮ್ಮಂಗೆ ಬಾ ನಮ್ಮ ಮನೆಗೆ ಅಂದ್ರೆ ಸುಮ್ನೆ ಏನಕ್ಕೆ ಬರ್ಲಿ, ಏನಾದ್ರು ಕೆಲಸ ಇದ್ರೆ ಬರ್ತೀನಿ ಅಂತ. ಅದೇನಕ್ಕೆ ಹಂಗೋ ಗೊತ್ತಿಲ್ಲ. ಯಾಕಂದ್ರೆ ಒಂದು ತವ್ರ ಮನೆ ಅಂತ ನನಗೆ ಬೇರೆ ಊರು ಅಂತ ಏನಾದ್ರು ಇವ್ರು ಇದ್ದಿದ್ರೆ ಹೇಳ್ತಾ ಇರ್ತೀನಿ ನಾನು, ನೀವು ಮೈಸೂರಿಗೆ ಹೋಗಿ ಸೆಟ್ಲ್ ಆಗ್ಬಿಡಿ, ನಮಗೊಂದು ಊರು ಇರುತ್ತೆ ಬರೋದಕ್ಕೆ ಅಂತ. ಅದಕ್ಕೆ ಇವರು ನಿನಗೆ ಮೈಸೂರು ಇಷ್ಟ ಅಂತ ನಮಗೆ ಮೈಸೂರು ಕಳಿಸ್ತೀಯಾ ಅಂತ ಹೇಳ್ತಿರ್ತಾರೆ. ಸೊ ಇವ್ರು ಇರೋದು ನಮ್ಮ ಅಪ್ಪ ಅಮ್ಮ ಉತ್ರಳ್ಳಿ, ನಾವಿರೋದು ಸುಬ್ರಹ್ಮಣ್ಯಪುರ, ನಮ್ಮ ಅತ್ತೆ ಇರೋದು ಪದ್ಮನಾಭ ನಗರ, ನಮ್ಮ ಅಕ್ಕ ಇರೋದು ಪದ್ಮನಾಭ ನಗರ, ಪ್ರಶಾಂತ್ ಅವ್ರ ಅಣ್ಣ ಅತ್ತಿಗೆ ಇರೋದು ಜಯನಗರ. ಸೊ ದೂರ ಅಂತ ಹೇಳಿದ್ರೆ ಜಯನಗರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಇಲ್ಲೇ ಸುತ್ತಮುತ್ತಾನೇ ಇದೀವಿ ನಾವು. ಸೊ ಹಾಗಾಗಿ ಹೋಗಿ ಬರ್ತೀವಿ ಅಷ್ಟೇ ಹೊರತು ತುಂಬಾ ಅಂದ್ರೆ ಇವಾಗ ಎಲ್ರು ಹೋಗ್ತಾರಲ್ಲ ತಿಂಗಳಾನ್ಗಟ್ಲೆ ತವ್ರ ಮನೆಗೆ, ಆ ತರ ಏನೂ ಇರೋದಿಲ್ಲ. ಸೊ ಇವರು ಇವಾಗ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ, ಈಗ ಗಂಗೆ ಗೌರಿನಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ನನ್ನ ಜೊತೆ ಪ್ರಣಯರಾಜ ಶ್ರೀನಾಥ್ ಅವ್ರ ಮಗ ರೋಹಿತ್ ಅವರು ನನ್ನ ಗಂಡನ ಪಾತ್ರನ ನಿರ್ವಹಿಸ್ತಾ ಇದ್ರು. ಕಾರಣಾಂತರಗಳಿಂದ ಅವರು ಈಗ ಬೇರೆ ಪ್ರಾಜೆಕ್ಟ್ ಮಾಡ್ತಾರೆ. ಸೊ ಕಾರಣಾಂತರಗಳಿಂದ ಅವರು ರಿಪ್ಲೇಸ್ ಆಗೋ ಹಂಗಾಯ್ತು. ಸೊ ಈಗ ಅದನ್ನ ಯಾರು ಮಾಡ್ತಿದ್ದಾರೆ ಗೊತ್ತಾ? ಯಾರಮ್ಮ? ನಿನ್ನ ಒರಿಜಿನಲ್ ಗಂಡ ಪ್ರಶಾಂತ್. ಕರೆಕ್ಟ್. ರಿಯಲ್ ಗಂಡ ಇವಾಗ ಎರಡು ಅವರೇ. ಪ್ರಶಾಂತ್ ಇವಾಗ ಗಂಗೆ ಗೌರಿನಲ್ಲಿ ಕೂಡ ಆಕ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಶೂಟಿಂಗ್ ಗಂಗೆ ಗೌರಿ ಇರುವಾಗ ನಾವಿಬ್ರು ಹೋಗ್ಬೇಕಾಗಿರೋದ್ರಿಂದ ಆಲಪ್ ಜೊತೆ ನಮ್ಮಮ್ಮ ಇರ್ತಾರೆ. ಈಗ ನಮ್ಮಮ್ಮ ಇವತ್ತು ಇಲ್ಲಿ ಬಂದಿರೋದ್ರಿಂದ ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸು ಅಂತ ಕೇಳಿದೀನಿ. ಇನ್ಫ್ಯಾಕ್ಟ್ ಇವ್ರ ಮನೆಯಿಂದ ಮಾಡ್ಕೊಂಡು ಬಂದ್ಬಿಟ್ಟಿದ್ರದು. ಅದು ನನ್ನ ಮಗ ತಿಂದು ತುಂಬಾ ಇಷ್ಟ ಆಯ್ತು. ಅಂಡ್ ಶೂಟಿಂಗ್ ತಗೊಂಡೋದೆ, ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಆ ರೆಸಿಪಿ ನಾನು ಕಲಿಯೋದ್ರ ಜೊತೆಗೆ ನಿಮ್ಮ ಜೊತೆನೂ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ. ಓಕೆ, ಅದೇನಂತ ಹೇಳಿದ್ರೆ ತಮಿಳ್ನಾಡು ಸ್ಟೈಲ್ ಬಾಯ್ ಚಪ್ಪರ್ಸ್ಕೊಂಡು ತಿನ್ನೋ ಅಂತ ಇನ್ಸ್ಟೆಂಟ್ ಚಟ್ನಿ. ಸಿಕ್ಕಾಪಟ್ಟೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮಮ್ಮ ಇದಕ್ಕೆ ಹೇಳ್ತಾ ಇದ್ರು. ಸೊ ಮಂಜುಳಮ್ಮ ಅವರೇ, ದಯವಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ. ಹೇಳ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ 10 ನಿಮಿಷ ಬಿಸಿನೀರಲ್ಲಿ ನೆನೆಸಿರೋದು, ಹುರ್ಗಡ್ಲೆ, ಹುಣಸೆ ಹಣ್ಣು, ಸ್ವಲ್ಪ ಸಕ್ಕರೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇನಾ? ಇಷ್ಟೇ. ಈರುಳ್ಳಿ ಹುರ್ಕೋಬೇಕಾ ಈಗ? ಇಲ್ಲ, ಎಲ್ಲ ಹಸಿದೆ, ಇನ್ಸ್ಟೆಂಟ್ ಅಲ್ವಾ. ಓ, ಏನು ಹುರ್ಕೊಳ್ಳೋಷ್ಟು? ಹೌದು, ಹುರ್ಕೊಳ್ಳೋಷ್ಟಿಲ್ಲ. ಈಸಿ 10 ಮಿನಿಟ್ಸ್ ಒಳಗಡೆ ಆಗ್ಬಿಡುತ್ತೆ. ಸೂಪರ್ ಡೂಪರ್ ಈಸಿ ಕ್ವಿಕ್ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಸಖತ್ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನು ತಿಂದಿದ್ದೀನಿ, ಟ್ರಸ್ಟ್ ಮೀ. ಹಂಗೆ ಬಾಯಲ್ಲಿ ಚಪ್ಪರ್ಸ್ಕೊಂಡು ಅಲ್ವಾ ಅಮ್ಮ? ಹೇಳೋ. ಬಾಯಲ್ಲಿ ಚಪ್ಪರ್ಸ್ಕೊಂಡು ಸೂಪರ್ ಆಗಿರುತ್ತೆ ಟೇಸ್ಟ್. ಯಾವ್ದಕ್ಕೆ ಹಾಕೊಂಡು ತಿನ್ಬೋದು ಹೇಳೋದನ್ನ? ರೊಟ್ಟಿಗೆ ಹಾಕೋಬಹುದು, ಚಪಾತಿಗೆ ಹಾಕೋಬಹುದು, ದೋಸೆಗೆ ಹಾಕೋಬಹುದು, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಸೂಪರ್. ನಮ್ಮಮ್ಮ ಗ್ರೇಟೆಸ್ಟ್ ಫ್ಯಾನ್ ಆಫ್ ತುಪ್ಪ. ಆಕ್ಚುಲಿ ಅವ್ರಿಗೆ ತುಪ್ಪ ತುಂಬಾ ಇಷ್ಟ. ನನಗೆ ಬರೀ ತುಪ್ಪ ತಿನ್ನೋದಂದ್ರೆ ತುಂಬಾ ಇಷ್ಟ, ಗೊತ್ತಾ? ಎನಿವೇಸ್, ಸೊ ಇವಾಗ ಇದು ಟಕ್ಕಂತ ಆಗ್ಬಿಡತ್ತೆ ಅಂತ 10 ನಿಮಿಷ. ಏನು ಹುರಿಯೋದು ಬೇಡ, ಯಾವ್ದು ಹುರಿಯೋದು. ನೀನ್ ಜಾಸ್ತಿ ದಿನ ಇಡಕ್ಕೂ ಆಗಲ್ಲ. ಓ ಹೌದಾ? ಎಲ್ಲ ಹಸಿದಲ್ವಾ, ಇಡಕ್ಕಾಗಲ್ಲ. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ 1 ವಾರ. ಓ ಹಾ, ಓಕೆ, ಗುಡ್ ಎನಫ್. 10 ನಿಮಿಷಕ್ಕೆ ಆಗೋದ್ರಿಂದ ಪಟಪಟ ಅಂತ ಫ್ರೆಶ್ ಆಗಿ ಮಾಡ್ಕೊಳ್ಳೋದೇ ಒಳ್ಳೇದಲ್ವಾ. ನಾವು ಬೇಗ ಅಷ್ಟೇ. ಹೌದಾ? ಬರೀ ಮಿಕ್ಸಿಗೆ ಹಾಕೋದಷ್ಟೇ. ಅಷ್ಟೇ. ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಅಷ್ಟು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೂಪರ್. ನೋಡ್ರಿ, ಇವಾಗ ಮಕ್ಕಳ ಎಲ್ಲರಿಗೂ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಈ ತರದ್ದು ಹ್ಯಾಂಡಿ ಆಗಿರುವಂತದ್ದು ನಮಗೆ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ರೆಸಿಪಿನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ಅವಾಗ ಅರ್ಥ ಆಗುತ್ತೆ. ಓಕೆನಾ? ಅಂಡ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಏನ್ ಮಾಡ್ಬೇಕಮ್ಮ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ಶೇರ್ ಮಾಡಿ. ನೋಡೋದೇನ್ರಿ ನನ್ ಟ್ರೈನಿಂಗ್ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಮನ್ಸಾರೆ ಹೇಳ್ತಿದಾರಲ್ವಮ್ಮ. ಖಂಡಿತ. ಓಕೆ ಸರಿ, ಹಾಗಿದ್ರೆ ನಾವ್ ಇದನ್ನ ಇವಾಗ ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ. ಅಷ್ಟಕ್ಕೆ ಮುಂಚೆ ಬೇಡ, ಮಿಕ್ಸಿ ಜಾರ್ಗೆ ಹಾಕೊಳ್ಳುವಾಗ ಮಿಕ್ಕಿದ್ ಮಾತಾಡಿ. ಅಮ್ಮ ಇವಾಗ ಈರುಳ್ಳಿ ಎಷ್ಟು ತಗೊಂಡಿದ್ಯಾ ನೀನಿದು? ಇದು ಈ ಕ್ವಾಂಟಿಟಿನಲ್ಲಿ 1 ಕಪ್ ಇದೆ ಈರುಳ್ಳಿ. ಅಂದ್ರೆ ಒಂದ್ ಎರಡು ಈರುಳ್ಳಿ, ದಪ್ಪ ದಪ್ಪ ಈರುಳ್ಳಿ 2 ಹಾಕೋಬೇಕು. ಕಡಲೆ ಪಪ್ಪು 1-2 ಸ್ಪೂನ್, ಜಾಸ್ತಿ ಹಾಕಬಾರ್ದು. ಹುಣಸೆ ಹಣ್ಣು ಸುಮ್ನೆ ಒಂದ್ 4 ನಿಂಬೆ ಹಣ್ಣು ಗಾತ್ರದಷ್ಟ, ಅಷ್ಟು ಬೇಡ, ಒಂದ್ 4 ಅರ್ಧ ನಿಂಬೆ ಹಣ್ಣು ಗಾತ್ರದ. 11 ಮೆಣಸಿನ್ಕಾಯಿ ಇದೆ, ಅದು ಅವ್ರವ್ರ ಖಾರಕ್ಕೆ ತಕ್ಕಾಗಿ. ಪ್ಲಸ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋವಾಗ ಅವು ಎಲ್ಲ ಜಾಸ್ತಿ ಮಾಡ್ಕೋಬೇಕು. ಸೊ ನೋಡಿ, 2 ಮೀಡಿಯಂ ಸೈಜ್ ದೊಡ್ಡದು ಈರುಳ್ಳಿ ಆಯ್ತಾ, 2 ದೊಡ್ಡ ಈರುಳ್ಳಿ, 2 ಸ್ಪೂನ್ ಅಷ್ಟು ಹುರ್ಗಡ್ಲೆ ಅಂದ್ರೆ ಕಡಲೆ ಪಪ್ಪು, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು, ಮತ್ತೆ ಒಂದು 11 ಒಣಮೆಣಸಿನ್ಕಾಯಿ ತಗೊಂಡಿದೀವಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಜಾಸ್ತಿ ತಗೋಬಹುದು, ಖಾರ ಕಡಿಮೆ ಬೇಕು ಅಂದ್ರೆ ಕಡಿಮೆ ಮಾಡ್ಕೋಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಬಿಸಿನೀರಲ್ಲಿ 10 ನಿಮಿಷ ನೆನ್ಸಿಟ್ಕೊಂಡಿದೀವಿ ಒಣಮೆಣಸಿನ್ಕಾಯಿನ. ಅಂಡ್ ಒಂದು 7-8 ಎಸಳು ಬೆಳ್ಳುಳ್ಳಿ, ಜೀರಿಗೆ ಒಂದೂವರೆ ಸ್ಪೂನ್ ಅಷ್ಟು ಅಲ್ವಾ. ಉಪ್ಪು, ಸಕ್ಕರೆ ರುಬ್ಬೋಗಿ ಹಾಕ್ಬೇಕು. ಓಕೆ ಸರಿ, ಇವಾಗ ಹಾಕೋ, ಒಂದೊಂದೇ ಹಾಕೊಳ್ತೀವಿ ಮಿಕ್ಸಿಗೆ. ಫಸ್ಟ್ ಈರುಳ್ಳಿ ಹಾಕ್ತಾ ಇದೀನಿ. ಹೆಂಗೆ ಇವಾಗ ಇದನ್ನ ತರ್ತರಿಯಾಗಿ ರುಬ್ಕೋಬೇಕಾ ಹೇಗೆ? ಇಲ್ಲ, ನುಣ್ಣಗಿರ್ಬೇಕಿದು. ನುಣ್ಣಗಿರ್ಬೇಕಾ? ತರ್ತರಿ ಮಾಡಬಾರ್ದು. ಹುಣಸೆ ಹಣ್ಣು, ಹುರ್ಗಡ್ಲೆ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ಬೋದು. ಓ ಹೌದಾ? ಸಪರೇಟ್ ಏನ್ ಬೇಡ. ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ. ನೀರೇನ್ ಹಾಕೋದ್ ಬೇಡ? ಹೀಗೆ ಈರುಳ್ಳಿಗೆ ಉಪ್ಪು ಹಾಕಿದ ತಕ್ಷಣ ನೀರ್ ಬಿಟ್ಕೊಳತ್ತಲ್ವಾ? ಓಕೆ 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 ಓಕೆ, ನೆನ್ಪಿಟ್ಕೊಳ್ಳಿ, ನೀರು ಸೇರ್ಸ್ಬಾರ್ದು. ನೀರ್ ಸೇರ್ಸಿದ್ರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಮ್ಮ? ಹೌದು, ಬೇಕು ಅಂದ್ರೆ ಮಾತ್ರ ಸೇರ್ಸ್ಬೋದು ಒಂಚೂರು. ತುಂಬಾ ಗಟ್ಟಿ ಮಿಕ್ಸಿ ತಿರ್ಗ್ಲಿಲ್ಲ ಅಂದ್ರೆ ನೀವು ಹುರ್ಗಡ್ಲೆ ಎಷ್ಟ್ ಹಾಕೋತೀರಾ ಅಂತ ಗೊತ್ತಾಗಿರಲ್ವಲ್ಲ, ಜಾಸ್ತಿ ಹಾಕ್ಬಿಟ್ಟಿದ್ರೆ ಆ ಟೈಮಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೋಬಹುದು. ಓಕೆ, ಅಂದ್ರೆ ಅವಾಯ್ಡ್ ಮಾಡಿ. ಇದ್ರಲ್ಲೇ ನೀರ್ ಬಿಟ್ಕೊಳುತ್ತೆ, ಉಪ್ಪು ಹಾಕಿದ ತಕ್ಷಣ ಈರುಳ್ಳಿ ನೀರ್ ಬಿಟ್ಕೊಳುತ್ತೆ. ಓಕೆ, ಸೊ ಉಪ್ಪು, ಈಗ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಬೇಕು. ಸರಿ ಹಾಕು, ಸಕ್ಕರೆ ಇಲ್ಲದೆ ಉಪ್ಪು ನೀನೇ ತಗೋ. ಒಂದು ಸ್ಪೂನ್. ಉಪ್ಪು ಸ್ವೀಟ್ ಇಷ್ಟಪಡೋರು ಇಲ್ಲದೆ ಇದ್ರು ಹಾಗೆ ಮಾಡ್ಬೋದು. ಹೌದಾ? ಅಂದ್ರೆ ಯಾವಾಗ್ಲೂ ಖಾರಕ್ಕೆ ಒಂಚೂರು ಹಿಂಗ್ ಸ್ವೀಟ್ ಹಾಕಿದ್ರೆ ಚೆನ್ನಾಗಿ ಬರೋದು. ಖಾರಕ್ಕೆ ಒಂಚೂರು ಸ್ವೀಟ್ಗೆ ಒಂಚೂರು ಉಪ್ಪು ಎರಡು ಹಾಕಿದ್ರೆ ಮಜವಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಗಿಗ್ಗರಣೆ ಏನು ಬೇಡ. ಓ ಹೌದಾ? ಏನು ಹಾಕ್ಬಾರ್ದು. ನಿಮ್ಮ ಮನೇನು ಒಗ್ಗರಣೆ ಹಾಕಿರ್ಲಿಲ್ವಾ? ಏನು ಹಾಕಿಲ್ಲ. ಅಂದ್ರೆ ಈಸಿಯಸ್ಟ್ ಇದು. ಮಕ್ಕಳು ಇಷ್ಟಪಡ್ತಾರೆ. ಸೊ ಪ್ಲೀಸ್, ನಾ ಹೇಳಿದ್ನಲ್ಲ ಆಲಾಪಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ. ಮಕ್ಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ. ನಮ್ ಗಂಗೆ ಗೌರಿನಲ್ಲಿ ರೇಣುಕಾ ಬಾಲಿ ಅವರು ತಿಂದ್ರು, ಹೇಮಾ ಬೆಳ್ಳೂರು ಅವ್ರು ತಿಂದ್ರು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಮಕ್ಕಳು ದೊಡ್ಡವರು ಎಲ್ರೂ ಈಸಿಯಾಗಿ ತಿನ್ಬಹುದು ಅಂಡ್ ನಾವು ಆರಾಮಾಗಿ ಮಾಡಬಹುದು. ಹತ್ರ ಬನ್ರಿ, ಇಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮನ ಹಣೆ ಮೇಲೆ ಮಾರ್ಕ್. ಇದೇನ್ ಗೊತ್ತಾ ಮಾರ್ಕು? ನಿನ್ನೆ ಮನೆಯಲ್ಲಿ ಹೇಳಮ್ಮ ಏನ್ ಮಾಡಕ್ ಹೋದೆ ಅಂತ. ಬಾಳಕ್ ಮೆಣಸಿನ್ಕಾಯಿ ಕರಿತಾ ಇರೋವಾಗ ಅದು ಬ್ಲಾಸ್ಟ್ ಆಗಿ ಕಿತ್ತೋಚ್ಚು. ನೋಡಿದ್ರಾ? ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಣ್ಣೆನಲ್ಲಿ ಅಡುಗೆ ಮಾಡ್ಬೇಕಾದ್ರೆ. ಅದನ್ನ ನಮ್ಮ ಮಾಲ ಫಸ್ಟ್ ಹೇಳ್ಬಿಟ್ಟ, ಅದೇ ನಿಂಗೆ ಬೊಬ್ಬೆ ಬಂದಿದೆ, ಅದು ಮಾರ್ಕ್ ಆಗ್ಬಿಟ್ಟಿದೆ. ಸದ್ಯ ನಾವಿಬ್ರು ಇರ್ಲಿಲ್ಲ, ನಾವಿಬ್ರು ಶೂಟಿಂಗ್ ಹೋಗಿದ್ವಿ. ನಾನು ಅದೇ ಅಂದೆ, ಅಮ್ಮ ಕಣ್ಗಿಣ್ಣಲ್ಲಿ ಬಿದ್ಬಿಟ್ಟಿದ್ರೆ ಏನ್ ಗತಿ ಅಂತ. ಕಣ್ಣು ಹೋಗಿರೋದಷ್ಟು. ಬಟ್ ಹುಷಾರಾಗಿ ಎಣ್ಣೆನಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಹುಷಾರಾಗಿ ಮಾಡ್ಬೇಕು. ಓಕೆ, ನಿನ್ಗೆ ಹೇಳಿದ್ ನಾನು ಅದು. ಎಲ್ಲರಿಗೂ ಅನ್ವಯಿಸುತ್ತೆ. ಕರೆಕ್ಟ್, ಮಾಡ್ಬೇಕಾದ್ರೆ. ಸರ್ ಇವಾಗ ಮಿಕ್ಸಿ ಹಾಕೋಣ, ನಾನು ಹಾಕ್ತೀನಿ ಕೊಡು. ನೀರ್ ಸೇರಿಸ್ದೆ ಅಲ್ವಾ ಅಂತ ಒಂದ್ಸಲ ಮಿಕ್ಸಿ ಆನ್ ಮಾಡ್ಕೊಂಬೇಡ. ಓಕೆ, ನೋಡು ನೋಡಿ, ಸೂಪರ್ ಆಗಿದೆ. ಆಕ್ಚುಲಿ ಏನಂದ್ರೆ ಇದಕ್ಕೆ ನಾನು ಕಾಯಿ ಹಾಕೋಬಹುದಾ ಅಂತ ನಮ್ಮ ಅಮ್ಮನ್ ಕೇಳ್ತಾ ಇದೆ. ಬಟ್ ಕಾಯಿ ಹಾಕೊಂಡ್ರೆ ಜಾಸ್ತಿ ದಿನ ಇಡಕ್ಕಾಗಲ್ಲ ಅಂದ್ರು. ನೀವು ಆಗ್ಲೇ ಮಾಡ್ಕೊಂಡು ಆಗ್ಲೇ ಖರ್ಚು ಮಾಡ್ಬಿಡೋ ಹಾಗಿತ್ತು ಅಂದ್ರೆ ಕಾಯಿ ಬೇಕಾದ್ರೆ ಹಾಕೋಬಹುದು.
ಮಿಕ್ಸಿ ಜಾರ್ ಇಂದ ಈಗ ಬಟ್ಲಿಗೆ ಹಾಕೊಳ್ತಾ ಇದಾರೆ ಅದನ್ನ, ಬಿಕಾಸ್ ಇಟ್ ಇಸ್ ರೆಡಿ. ಅಷ್ಟೇ ಸಿಂಪಲ್ ಆಗಿ. ಅಂಡ್ ನಿಮ್ಗೆ ಇನ್ನೂ ಅಲಂಕಾರ ಮಾಡ್ಬೇಕು ಅನ್ಸುತ್ತಾ, ಒಗ್ಗರಣೆ ಹಾಕೋಬಹುದು, ಎಲ್ಲ ನಿಮ್ ಇಷ್ಟ. ಬಟ್ ಇನ್ಸ್ಟೆಂಟ್ ಆಗಿ ನಾನು ಕ್ವಿಕ್ ಆಗಿ ಮಾಡ್ಬೇಕು ಅಂದ್ರೆ ಇಷ್ಟೇ ಸಾಕು. ಬೇಕು ಅಂದ್ರೆ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕೋಬಹುದು. ಸೊ ಅದು ಎಕ್ಸ್ಟ್ರಾ ಅಲಂಕಾರಕ್ಕೆ. ಅಂಡ್ ನನ್ನ ಪ್ರಕಾರ ಎಕ್ಸ್ಟ್ರಾ ಕ್ಯಾಲೋರೀಸ್ ಎಣ್ಣೆ ಬೇಕು ಅಂತ ಹೇಳಿದ್ರೆ, ಕ್ಯಾಲೋರೀಸು ಪ್ಲಸ್ ಚೇಂಜ್ ಆಗ್ಬಿಡುತ್ತೆ ಟೇಸ್ಟ್. ಓ ಹೌದಾ, ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಒಗ್ಗರಣೆ. ಹಾಗಿದ್ರೆ ಅಲಂಕಾರ ಇಲ್ಲ, ಇದು ರುಚಿ ಸೂಪರ್ ಆಗಿರುತ್ತೆ. ತವದ್ಮೇಲೆ ಏನಕ್ಕೆ ಕುಡಿಬೇಕು? ಅಲ್ಲ ಬೇರೆ ಅಂದ್ರೆ ಲೈಫ್ ಜಾಸ್ತಿ ಮಾಡೋದಕ್ಕ ಇದಕ್ಕೆ ಅದನ್ನ ಮಾಡ್ಬೋದು, ಬಟ್ ಅಷ್ಟು ಮತ್ತೆ ರುಚಿ ಚೇಂಜ್ ಆಗುತ್ತೆ. ನ್ಯಾಚುರಲಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ಒಂದ್ ಸ್ವಲ್ಪ ರುಚಿ ಚೇಂಜ್ ಆಗುತ್ತೆ. ಓಕೆ, ಅಲಂಕಾರ ಮಾಡ್ಕೊಂಡು ನಮ್ಮ ತಮಿಳ್ನಾಡು ಸ್ಟೈಲ್ ಬಾಯಲ್ಲಿ ನೀರು ಉರ್ಸೋಂತ ಇನ್ಸ್ಟೆಂಟ್ ಚಟ್ನಿ ನೋಡಿ. ನೀವೇ ನೋಡಿದ್ರಿ ಇನ್ಸ್ಟೆಂಟ್ ಆಗಿ ಚಟ್ ಬಟ್ ಅಂತ ಎಷ್ಟು ಬೇಗ ರೆಡಿ ಆಗೋಯ್ತು ಅಂತ. ನಾವೆಲ್ಲ ಅದಕ್ಕೊಂದ್ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿದೀವಪ್ಪ. ಹಾಕಿರೋಂತ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಅಲಂಕಾರ ಮಾಡಿದೀವಿ. ಈರುಳ್ಳಿ, ಒಣಮೆಣಸಿನಕಾಯಿ ಅಲ್ವಾ? ಹೌದು, ಸಿಂಪಲ್ ಆಗಿ ಅಲಂಕಾರ ಮಾಡಿದೀವಿ. ಸೊ ನೋಡ್ಕೊಂಡ್ರಿ ಅಲ್ವಾ ವಿಡಿಯೋನ? ನೀವು ಫುಲ್ ಸ್ಕಿಪ್ ಮಾಡದೆ ನೋಡಿದ್ರೆ ಕಂಪ್ಲೀಟ್ ಇದ್ರ ರೆಸಿಪಿ ಗೊತ್ತಾಗಿರುತ್ತೆ. ನೀವು ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳ್ಬೋದು. ಒಂದ್ಸಲ ಮಾಡಿ, ನನಗೆಲ್ಲ ಆಕ್ಚುಲಿ ನಮ್ಮಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಂದ್ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಯ್ತಾ? ನೀನು ನೋಡುವ ಕಮೆಂಟ್ಸ್ ಅನ್ನೆಲ್ಲ ರಿಪ್ಲೈ ಮಾಡ್ತೀಯಾ? ಖಂಡಿತ ನೋಡಿ ರಿಪ್ಲೈ ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಕೇಳಿ, ಆಯ್ತಾ? ಓಕೆ, ಎಲ್ಲ ವೀಕ್ಷಕರು ಇದನ್ನ ನೋಡಿ ಮಾಡಿ ತಿನ್ನಿ, ಆಮೇಲೆ ಕಮೆಂಟ್ ಮಾಡಿ. ಕರೆಕ್ಟ್. ಅಂಡ್ ಇವ್ರು ಹೇಳ್ತಿದಾರೆ ಇದು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಕ್ಳಿಗೋಸ್ಕರ ಅಲ್ಲ, ಮೊಮ್ಮಕ್ಳಿಗೋಸ್ಕರ ನಮ್ಮಮ್ಮ ಫುಲ್ಲು ಏನೋ ಅಪ್ಡೇಟೆಡ್, ಎಲ್ಲಾನು ಹೊಸದು ಟ್ರೈ ಮಾಡ್ತಾನೆ ಇರ್ತಾರೆ. ಹೌದು, ಇದನ್ನ ಹೇಳ್ದೆ ನೀನು ನಾಚ್ಕೊಪ್ಪಮ್ಮಲ್ಲಿ ಮಾಡ್ತಾ ಇದ್ದಿದ್ದು, ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು ಅಂತ. ಹೌದು, ಯಾವಾಗಮ್ಮ ನೀನ್ ಕಲ್ತಿದ್ದನ್ನ? ಇದು ಕಲ್ತಾಗ್ಲೇ 35-40 ವರ್ಷ ಆಯ್ತು. ಓ ಮೈ ಗಾಡ್, ಅಷ್ಟು ಹಿಂದಿನ ಹಳೆ ರೆಸಿಪಿ ನಿಮಗೋಸ್ಕರ ಹೇಳ್ಕೊಟ್ಟಿದೀವಿ. ಸೋದರತ್ತೆ ರೆಸಿಪಿ. ಹೌದಾ? ಸೋದರತ್ತೆ ರೆಸಿಪಿ. ಯಾರು ಸೋದರತ್ತೆ? ದಯಮ್ಮನ ಮಾವನ ಹೆಂಡತಿ ತಾನೆ. ಓಕೆ, ಇವ್ರಿಗೆ ಹೇಗ್ ಗೊತ್ತಾ, 2 ತರ ಸಂಬಂಧ ಇದು. ಏನಂದ್ರೆ ನಮ್ಮ ಅಪ್ಪ ಅಮ್ಮ ಆಕ್ಚುಲಿ ಸಂಬಂಧ ಅಂದ್ರೆ ಡೈರೆಕ್ಟ್ ಸೋದರ ಮಾವ ಅಲ್ಲ. ನಮ್ಮ ಅಪ್ಪ ಕಸಿನ್. ಅಂದ್ರೆ ಹೆಂಗ್ ಹೇಳಮ್ಮ, ನೀನೇ ಹೇಳು ಸಂಬಂಧನ. ಯಾರು? ಡ್ಯಾಡಿ ನಿನ್ಗೆ ಫಸ್ಟ್ ಮದ್ವೆಗ್ ಮುಂಚೆ ನಮ್ಮ ಅಮ್ಮ ಅವರ ಚಿಕ್ಕಪ್ಪನ ಮಗ ನಮ್ಮ ಯಜಮಾನ್ರು. ಸೊ ಇವ್ರು ಬಂದು ನಾ ಸದ್ಯ ನಮ್ಮ ಅಮ್ಮನ ಇವ್ರು ಬಂದು ಅಂದ್ರೆ ಈ ಚಟ್ನಿ ಹೇಳ್ಕೊಟ್ಟರು ನಮ್ಮ ಅಮ್ಮನ ಸದ್ಯ ಅಣ್ಣನ ಹೆಂಡತಿ. ಅಣ್ಣನ ಹೆಂಡತಿ. ಸೊ ಸೋದರತ್ತೆ ಆಗ್ಬೇಕು. ಆದ್ರೆ ನಮ್ಮ ಅಪ್ಪನ ಕಡೆಯಿಂದ ತಗೊಂಡ್ರೆ ಅವ್ರ ಏನಾಗ್ಬೇಕು ನಿಂಗೆ? ನಿಮ್ಮಪ್ಪ ಅಲ್ಲ, ನಮ್ಮಪ್ಪನ ಕಡೆಯಿಂದ. ಡ್ಯಾಡಿ ಕಡೆಯಿಂದ ತಗೊಂಡ್ರೆ ಅಣ್ಣ ಅತ್ತಿಗೆ ಅಂದ್ರೆ ದೊಡ್ಡಮ್ಮನ. ಒಂದ್ ಕಡೆ ನಂಗೆ ಆತರ, ಒಂದ್ ಕಡೆ ಸೋದರತ್ತೆ, ಹಂಗೆ 2 ಸಂಬಂಧ. ಸೊ ಎನಿವೇಸ್, ನಮ್ಮ ನಾಚ್ಕೊಪ್ಪದ ಜಯಮ್ಮ ಅವ್ರು ಹೇಳ್ಕೊಟ್ಟಿರುವಂತಹ ಚಟ್ನಿನ ಮಂಜುಳಮ್ಮ ಅವ್ರು ತೋರಿಸಿದ್ದಾರೆ. ಸೊ ನಿಮ್ಮೆಲ್ರಿಗೂ ತುಂಬಾ ಖುಷಿ ಆಗಿದೆ ಅಂತ ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿದ್ಮೇಲೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಓಕೆ, ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಗ ನನಗಿನ್ನೂ ಮೋಟಿವೇಶನ್ ಸಿಕ್ಕಿ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅಂಡ್ ನಮ್ಮಮ್ಮನ ಆಮೇಲೆ ರೆಸಿಪಿ ಮಾಡ್ಸಕ್ಕೋಸ್ಕರ ನಮ್ಮಮ್ಮನ ನಮ್ಮ ಅತ್ತೆನ ಮನೆ ಕರ್ಸ್ಕೊಂಡು ರೆಸಿಪಿ ಮಾಡಿಸ್ತಾ ಇರ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಡೀಲಾ? ನೆಕ್ಸ್ಟ್ ಟೈಮ್ ಮತ್ತೆ ಮಾಡಲ್ಲ ಅನ್ಬಾರ್ದು ನೀನು. ಇವಾಗ ಒಂಚೂರು ಬಂದಿದೆ ಧೈರ್ಯ. ಹೌದು, ಲಾಸ್ಟ್ ವಿಡಿಯೋಗಿಂತ ಆಕ್ಚುಲಿ ಇವತ್ತು ಧೈರ್ಯ ಬಂದು ಮನೇಲಿ ಇನ್ನೊಂಚೂರು ಪ್ರಾಕ್ಟೀಸ್ ಮಾಡಿ ಇನ್ನೂ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ತೀಯಮ್ಮ ನೀನು? ಹೌದು. ಹೆಂಗ್ ಪ್ರಾಕ್ಟೀಸ್? ಮುಂದೆ ನಿಂತ್ಕೊಂಡು ಡೈಲಾಗ್ ಒಬ್ಳೆಲ್ಲ ಮಾಡ್ಕೊಂಡು ಹೇಳ್ತೀವಿ. ಅಪ್ಪ ಹೆಂಗೆ ನೋಡಿದ್ರೇನ್ರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಎನಿವೇಸ್, ನೀವು ಕೂಡ ನನ್ನ ಚಾನಲ್ ಅಲ್ಲಿ ಅಡ್ಗೆ ಮಾಡಬಹುದು. ರೂಪಾ ಪ್ರಭಾಕರ್ official @gmail.com ಈ ಒಂದು ಇಮೇಲ್ ಐಡಿಗೆ ನೀವು ಮಾಡ್ಬೇಕು ಅಂತ ಇರುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ಇಮೇಲ್ ಮಾಡಿದ್ರೆ, ಪ್ರಿಫರಬಲಿ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಇರುವಂತವ್ರು ನನಗೆ ಇಮೇಲ್ ಮಾಡಿದ್ರೆ, ನಿಮ್ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಿಮ್ ಮನೆಗೆ ಬಂದು ಇದೇ ತರ ನಾವು ಶೂಟ್ ಮಾಡ್ತೀವಿ. ನೀವು ನನ್ನ ಜೊತೆ ನಿಂತು ಅಡುಗೆನ ತೋರಿಸಬಹುದು. ಹಾಗೆ ನಾವು ರುಚಿ ನೋಡಿ ಹೇಗಿದೆ ಅಂತ ಕೂಡ ಹೇಳ್ತೀವಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಬೈ ಬೈ, ಲವ್ ಯು ಆಲ್.